ಆಲ್ಮೋಸ್ಟ್ 83 ಅಂದರೆ 41 ಇಯರ್ಸ್, 40 ವರ್ಷ ಹಳೆ ಹೋಟ್ಲ್ ಅದು, ಚಡ್ಡಿ ಹೋಟ್ಲು. ಅದ್ರ ಬಗ್ಗೆ ವಿಶೇಷ ಹಲೋ, ಎಲ್ಲಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ, ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನೆಲ್ಲಪ್ಪ ಇದ್ದೀನಿ ಅಂದರೆ ನಮ್ಮ ಊರು ಅಲ್ಗೂರಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಮೊನ್ನೆನೇ ಬಂದೆ, ನಾನು ಹಬ್ಬ ಇರೋದ್ರಿಂದ ಯುಗಾದಿ ಹಬ್ಬಕ್ಕೆ ಅಂತ ಬಂದಿದ್ದು. ಆ್ಯಂಡ್ ಇವತ್ತಿನ ಈ ವ್ಲಾಗಲ್ಲಿ ನಾನು ಒಂದು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಆ ಪ್ಲೇಸ್ ಯಾವುದಪ್ಪ ಅಂದರೆ ಬಸವನ ಬೆಟ್ಟ. ಸೊ ಹಳೆ ವ್ಲಾಗಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಾಗ ಅದೊಂದು ಪ್ಲೇಸ್ನ ನಾವು ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ವಿಸಿಟ್ ಮಾಡೋಣ ಅಂತ. ಸೊ ಇವತ್ತು ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿಯವ್ರ ಜೊತೆ ಹೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ತಿಂಡಿ ಮಾಡ್ಕೊಂಡು ಹೊರಡ್ತೀವಿ. ಆ್ಯಂಡ್ ಬಸವನ ಬೆಟ್ಟ ನಿಮಗೂ ತೋರಿಸ್ತೀನಿ. ಸೊ ಹೋಗೋಣ ಆ್ಯಂಡ್ ಬಸವನ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ತೋರಿಸ್ತೀನಿ. ಸ್ವಲ್ಪ ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಅದು. ಸೊ ಹೋಗೋಣ ಆ್ಯಂಡ್ ಅಲ್ಲಿನ ವಿಶೇಷತೆ ಏನು ನಿಮಗೂ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಆಲ್ಮೋಸ್ಟ್ ಅದು ಬೆಟ್ಟ ಬಂದು ನಮ್ಮ ಮನೆಯಿಂದನೇ ಕಾಣುತ್ತೆ. ಸೊ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗೆ ಕಾಣುತ್ತೆ ಏನು ಅಂತ. ಅಲ್ಲಿ ಕಾಣ್ತೇನೆ ನೋಡಿ, ಅದೇ ಬಸವನ ಬೆಟ್ಟ. ಸೊ ನಮ್ಮ ಮನೆಯಿಂದನೇ ಕಾಣುತ್ತೆ ವ್ಯೂ. ಸೊ ಅದೇ ಪ್ಲೇಸ್ಗೆ ನಾವು ವಿಸಿಟ್ ಮಾಡೋದು. ಸೊ ಇವಾಗ ಆ್ಯಸ್ ಯೂಶುವಲ್ ನಮ್ಮ ಅಲ್ಗೂರು ಅಂದರೆ ದೋಸೆಗೆ ಫೇಮಸ್ಸು, ಹೋಟ್ಲ್ಗಳಿಗೆ ಫೇಮಸ್ಸು. ಸೊ ಆಲ್ಮೋಸ್ಟ್ ಹಳೆ ವ್ಲಾಗ್ಗಳಲ್ಲಿ ಒಂದು 2-3 ಹೋಟ್ಲು ಫೇಮಸ್ ತೋರಿಸಿದೆ ನಿಮಗೆ. ಪೋಲಿ ಹೋಟೆಲ್ ಮತ್ತು ಇನ್ನೊಂದು ಇಡ್ಲಿಗೆ ಫೇಮಸ್ ಬಾಬು ಹೋಟೆಲ್ ಅಂತ. ಸೊ ಇನ್ನೊಂದು ಹೋಟ್ಲಿದೆ, ಅದು ನಮ್ಮ ಮನೆ ಹಿಂಭಾಗನೇ ಇರೋದು. ಸೊ ಅಲ್ಲಿ ಕಾಣ್ತಿದೆ ನೋಡಿ. ಸೊ ಇದು ಚಡ್ಡಿ ಹೋಟೆಲ್ ಅಂತ. ಸೊ ಆಲ್ಮೋಸ್ಟ್ ತುಂಬ ಹಳೆಯ ಹೋಟ್ಲಿದು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ 20 ರೂಪಾಯಿಗೆ 6 ದೋಸೆಯನ್ನು ಕೊಡ್ತಾರಂತೆ ಇವಾಗ. ಸೊ ಇದೊಂಥರ ಫೇಮಸ್ ಹೋಟ್ಲೇ. ಆ್ಯಂಡ್ ಸೊ ಸುಮಾರು ಸಲ ತಿಂದಿದ್ದೀನಿ, ಬಟ್ ಇವತ್ತು ತಿನ್ನೋಣ ಅಂದ್ಬಿಟ್ಟು ಮನೇಲಿ ತಿಂಡಿ ಮಾಡಿದ್ರು ಕೂಡ ಇಲ್ಲೂ ದೋಸೆನೂ ಟ್ರೈ ಮಾಡೋಣ ಅಂತ ಬಂದಿರೋದು. ಸೊ ಹೇಳಿದ್ದೆ, ಆಗಲೇ ಬಂದು ಅರ್ಧ ಗಂಟೆ ಬಿಟ್ಟು ಬನ್ನಿ, ಸ್ವಲ್ಪ ಆರ್ಡರ್ಸ್ ಇದೆ, ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ಬಂದಿದ್ದೀನಿ. ಸೊ ಇಸ್ಕೊಂಡು ಹೋಗೋಣ ಆ್ಯಂಡ್ ದೋಸೆ ಟ್ರೈ ಮಾಡೋಣ. ಸೊ ಬನ್ನಿ, ಈಗ ಒಳಗಡೆ ಹೆಂಗಿದೆ ಅಂತ ಒಂದು ಕ್ಲಿಪ್ಸ್ ತೋರಿಸ್ತೀನಿ ನಿಮಗೆ. ನೋಡ್ಬೋದಲ್ಲಿ ದೋಸೆ ಹಾಕ್ತಿದ್ದಾರೆ. 83ನೇ ಇಸ್ವಿಲಿ ಸ್ಟಾರ್ಟ್ ಆಗಿದೆ ಹೋಟ್ಲಿದು. 41 ವರ್ಷ ಆಯ್ತು ಆಲ್ಮೋಸ್ಟ್. ಆಗ ರೇಟ್ 10 ಪೈಸೆ ಇಡ್ಲಿ. ಹಾಂ ಪೊಲೀಸ್ನವ್ರು ಇಲ್ಲಿಗೆ ಬರ್ತಿದ್ರು. ಹೌದಾ? ಕಳಿಸಿದಾಗ ಅಲ್ಲಿ ಕಾಪಿ ನಾನೇ ಕೊಡ್ತಿದ್ದೆ. ಹಾಂ ತೀರೋಗ್ಬಿಟ್ರಲ್ಲ. ಅದೇ ಆ ಕಡೆ ಸೊ ಆಲ್ಮೋಸ್ಟ್ ಇವಾಗ ದೋಸೆ ತೊಗೊಂಡು ಬಂದೆ. ಆ್ಯಂಡ್ ಅವರೊಂದು ವಿಚಾರ ಶೇರ್ ಮಾಡಿದ್ರು. ಅದು ನಮ್ಮನೆ ಏನು ಕನ್ಸ್ಟ್ರಕ್ಷನ್ ಆಗುವಾಗ ಕಾಫಿ ಟೀ ಎಲ್ಲ ಅವರೇ ಸಪ್ಲೈ ಮಾಡ್ತಿರಂತೆ. ಆ್ಯಂಡ್ ನಮ್ಮ ತಾತ ಕೂಡ ಅಲ್ಲೇ ವಿಸಿಟ್ ಮಾಡಿ ದೋಸೆ ಎಲ್ಲ ತಿಂತಿದ್ರಂತೆ ಅವಾಗ. ಸೊ ನನ್ನ ಗುರ್ತಿಡ್ದು ಅವರು ಆ ಮಾತು ಹೇಳಿದ್ರು ಇವಾಗ. ಸೊ ಆಲ್ಮೋಸ್ಟ್ 83 ಅಂದರೆ 41 ಇಯರ್ಸ್, 40 ವರ್ಷ ಹಳೆ ಹೋಟ್ಲ್ ಅದು, ಚಡ್ಡಿ ಹೋಟ್ಲು. ಆ್ಯಂಡ್ ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ 10 ಪೈಸೆ ಇಡ್ಲಿ, ಸುಮಾರು ವಿಚಾರಗಳನ್ನ ಶೇರ್ ಮಾಡಿದ್ರು. ಸೊ ಅದನ್ನೆಲ್ಲ ನಾನು ಬ್ಲಾಗಲ್ಲಿ ಹಾಕಿರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಇನ್ ಕೇಸ್ ಅಲ್ಗೂರಿಗೆ ವಿಸಿಟ್ ಮಾಡಿದಾಗ ಮರಿದೆ ಚಡ್ಡಿ ಹೋಟ್ಲು ಅಡ್ರೆಸ್ ಕೇಳಿದ್ರೆ ಯಾರೇ ಬೇಕಾದ್ರೆ ಹೇಳ್ತಾರೆ. ಸೊ ಕೇಳಿಕೊಂಡು ವಿಸಿಟ್ ಮಾಡಿ ಚಡ್ಡಿ ಹೋಟ್ಲನ್ನ. ಆ್ಯಂಡ್ ಒಂದು ಅಮೇಜಿಂಗ್ ಪ್ಲೇಸ್ ಟು ವಿಸಿಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ದೋಸೆ ಎಲ್ಲ. ಸೊ ಚಿಕ್ಕ ಜಾಗ, ಸೊ ಅವರಿಗೆ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳಿದ್ರು. ನಾನು ವಿಡಿಯೋ ಮಾಡುವಾಗಲೂ ಅದೇ ಹೇಳಿದ್ರು ಅವರು, ಸ್ವಲ್ಪ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆಲ್ಲ, ಒಬ್ಬನೇ ಇರೋದು. ತಿಂಡಿ ಎಲ್ಲ ತಿಂದ್ಕೊಂಡು ಸೊ ಇವಾಗ ಕಾರು ರೆಡಿಯಾಗಿದೆ. ಸೊ ಕಾರಲ್ಲೇ ಹೋಗ್ತಾ ಇರೋದು. ಸೊ ಹೋಗೋಣ ಆ್ಯಂಡ್ ಬಸವನ ಬೆಟ್ಟನ ನೋಡ್ಕೊಂಬರೋಣ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಅಲ್ಗೂರಿಂದ ಬಸವನ ಬೆಟ್ಟ ಬಂದು ಆಲ್ಮೋಸ್ಟ್ 18 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಸೊ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆನ್ ದ ವೇ ಹೋಗ್ತಾ ಸಿಗ್ತೇನೆ ನಿಮಗೆ. ಬಿಡಲ್ಲ ವೆಹಿಕಲ್ಸ್ ಅಂತಿದ್ದಪ್ಪ ನಮ್ಮಪ್ಪ.
ಹಂಗೆ ಗೂಗಲೆಲ್ಲ ಅಷ್ಟೇ. ಸೊ ಇವಾಗ ಬಸವನಹಳ್ಳಿ ರೀಚ್ ಆಗಿದ್ದೀವಿ. ಆ್ಯಂಡ್ ಈ ಬಸವನಹಳ್ಳಿ ಫೇಮಸ್ ಏನಪ್ಪ ಅಂದರೆ ಅವರೇಕಾಯಿ ಬಂದು ಬಸವನಹಳ್ಳಿ ಅವರೇಕಾಯಿ ಫೇಮಸ್ ಇದೆ. ಸೊ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸೇ 10 ನಿಮಿಷ ಬಸವನ ಬೆಟ್ಟ ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋಗಿ ಸಿಗ್ತೀವಿ. ಫೈನಲಿ ಬಸವನ ಬೆಟ್ಟ ಬಂದು ರೀಚ್ ಆಗಿದ್ದೀವಿ. ಸೊ ಈಗ ಮೇಲೆ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಆ್ಯಂಡ್ ಈ ಜಾಗನ ಹೆಬ್ಬೆಟ್ಟ ಅಂತ ಕೂಡ ಕರೀತಾರೆ. ಸೊ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ಇಲ್ಲಿ ಮೇಲೆ ಹತ್ತಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹೋಗೋಣ. ನೋಡ್ಬೋದು ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ. ಸೊ ಹೋಗೋಣ ಬನ್ನಿ ಮೇಲಕ್ಕೆ. ಈಗ ಏನು ತಂದಿಲ್ಲ ನಿಮಗೆ, ಬರ್ತೀವಿ ರೀ. ಒಳ್ಳೆ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಇರುತ್ತೆ? ಪ್ರತಿದಿನ ಓಪನ್ ಇನ್ನು ವಿಶೇಷ ಏನಾದ್ರು ಹೇಳೋದಾದ್ರೆ ಇಲ್ಲಿ ದೇವಸ್ಥಾನದ ಬಗ್ಗೆ ವಿಶೇಷ? ಡೈಲಿ ಪೂಜೆ ನಿತ್ಯ ಪೂಜೆ ಮಾಡಲೇಬೇಕು. ಬೆಳಗ್ಗೆ 8ರಿಂದ ಸಾಯಂಕಾಲ ವಾರದ ದಿನ 6 ಗಂಟೆಗೆ, 6 ಗಂಟೆ, ಬಿಡು ದಿನ 4 ಗಂಟೆ. ದರ್ಶನ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನ ಇವತ್ತು. ದರ್ಶನ ಎಲ್ಲ ಮುಗಿಸಿ ಹೊರಗೆ ಬಂದ್ವಿ. ಆ್ಯಂಡ್ ಜಾಗದಲ್ಲಿ ನಿಮಗೆ ಸಿದ್ದಪ್ಪಾಜಿ ದೇವರ ಶೂಟಿಂಗ್, ಫಿಲಮ್ ಶೂಟಿಂಗ್ ಕೂಡ ಈ ಜಾಗದಲ್ಲಿ ಆಗಿದೆ. ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ಕಾಣ್ತಿದೆ ಮರ. ಸೊ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿರೋದಂತೆ. ಸೊ ಹಿಂದೆ ದೇವಸ್ಥಾನ ಕಾಣ್ತಾ ಇದೆ. ಆ್ಯಂಡ್ ಫುಲ್ ಸರೌಂಡಿಂಗು ಕಾಡಿಲ್ಲಿ ಫುಲ್ಲು. ಸೊ ಆಲ್ಮೋಸ್ಟ್ ಸಂಜೆ ಮೇಲೆ ಬಂದರೆ ನಮಗೆ ಪ್ರಾಣಿಗಳು ಸಿಗೋದು. ಆನೆಗಳು ಜಾಸ್ತಿ ಇಲ್ಲಿ ಈ ಜಾಗದಲ್ಲಿ ನಿಮಗೆ. ಸೊ ಬರ್ತಾ ಏನು ಸಿಕ್ಕಲಿಲ್ಲ ನಮಗೆ. ಆಲ್ಮೋಸ್ಟ್ ಬೆಳಗ್ಗೆ ಸಂಜೆ ಬಂದರೆ ಆನೆಗಳನ್ನ ನೋಡ್ಬೋದು. ಸೊ ಅಲ್ಲಿ ಕಾಣ್ತಿರೋದು ಬಸವನಪುರ, ಅದು ಊರು. ಇದು ಬಸವನ ಬೆಟ್ಟದ ದೇವಸ್ಥಾನ. ಸೊ ಆಗಲೇ ಹೇಳ್ದಂಗೆ ನಾನು ಇದಕ್ಕೆ ಹೆಬ್ಬೆಟ್ಟ ಅಂತ ಕೂಡ ಕರೀತಾರೆ. ಸೊ ಆಲ್ಮೋಸ್ಟ್ ಇಲ್ಲಂತೂ ಒಳ್ಳೆ ತಣ್ಣಗಿದೆ, ನೆರಳಿರೋದ್ರಿಂದ ಆಲ್ಮೋಸ್ಟ್ ತಣ್ಣಗಿದೆ ಇಲ್ಲಿ. ಸೊ ನಾವು ಇವಾಗ ಏನು ಕಾರ್ ರೂಟಲ್ಲಿ ಬಂದ್ವಿ. ಮೊದಲು ನಡ್ಕೊಂಡೇ ಬರ್ತಿದ್ರಂತೆ ಬೆಟ್ಟ ಹತ್ಕೊಂಡು. ಸೊ ಆಲ್ಮೋಸ್ಟ್ 3 hours 4 hours ಟ್ರಾವೆಲ್ ಮಾಡಿಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಇಲ್ಲೇ ಹೋಗ್ತಿದ್ದಂತೆ ಅವಾಗ. ಸೊ ಇವಾಗ ಕಾರಲ್ಲಿ ಆಲ್ಮೋಸ್ಟ್ ಒಂದು 15 to 20 minutesಗೆಲ್ಲ ರೀಚ್ ಆದ್ವಿ. ಅವಾಗ ನಡ್ಕೊಂಡು ಬರ್ತಿದ್ದಂತೆ. ಆಲ್ಮೋಸ್ಟ್ 3 hours ತೊಗೊತಿದ್ರಂತೆ ಲೆಕ್ಕ ಹಾಕೊಳ್ಳಿ. ಆಗ ನೀರು ಕುಡಿತಾ ಇದೆ. ಸೊ ಈ ಟೈಮಲ್ಲಿ ಪ್ರತಿಯೊಬ್ಬರಿಗೂ ನೀರು ಬೇಕೇ ಬೇಕು. ಅದರಲ್ಲೂ ಪ್ರಾಣಿಗಳಿಗಂತೂ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೆ ಮೇಲ್ಗಡೆ ಆದಷ್ಟು ನೀರು, ಊಟ ಇಟ್ಟಿರಿ. ಇಲ್ಲಿ ನೋಡಿ, ಅಲ್ಲಿ ಕೈಲಿರೋ ಗಾಗಲ್ಸ್ನ ಹಾಕ್ತಲ್ಲ ತೆಗಿತಾಳೆ ಇವಳು. ಫೋಟೋ ಯಾರು ತಗೊಡ್ತಾನೆ ಇಲ್ಲ. ಫೈನಲಿ ದರ್ಶನ ಮುಗೀತು, ಫೋಟೋ ಸೆಷನ್ ಮುಗಿಸಿದ್ವಿ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಕಾರು ಅಲ್ಲಿ ರೆಡಿ ಇದೆ. ಸೊ ಇವಾಗ ಕಾರ್ ಹತ್ತಿ ಅಲ್ಗೂರ್ಗೆ ರಿಟರ್ನ್ ಹೋಗೋದು. ನೋಡೋ ಮಧ್ಯ ಏನಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ಅದನ್ನು ತೋರಿಸ್ತೀನಿ. ನಮ್ಮ ಅದೃಷ್ಟಕ್ಕೆ ನೋಡಿ ಸದ್ಯಕ್ಕೆ ಓದಿ ಬಂದಿದೆ ನಮ್ಮ ಜೊತೆ. ಆನೆ ಏನಾದ್ರು ಸಿಕ್ಕಿದ್ರೆ ನಮ್ಮ ಅದೃಷ್ಟ ನೋಡ್ಕೊಂಡು ಹೋಗೋಣ. ಹೋಯ್ತಾ ನೋಡೋದ ಬಿಸಿಲಿರೋದ್ರಿಂದ ಆಲ್ಮೋಸ್ಟ್ ಸಿಗೋದಿಲ್ಲ. ಇನ್ ಕೇಸ್ ಸಿಕ್ಕಿದ್ರೆ ನೋಡೋಣ, ತೋರಿಸ್ತೀನಂತೆ. ಮನೆ 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 ಆಲ್ಮೋಸ್ಟ್ ನೋಡಿ ಬಿಸ್ಕೆಟ್ಗೋಸ್ಕರ ಪಾಪ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಅವುಗಳಿಗೂ ಹೊಟ್ಟೆ ಇದಾಗುತ್ತೆ.
ಸೊ ಮೇಯ್ನಾಗಿ ಈ ಟೈಮಲ್ಲಿ ನೀರು, ಊಟ ಇಂಪಾರ್ಟೆಂಟು. ಫೈನಲಿ ಅಲ್ಗೂರಿಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಒಂದು ಸ್ಟಾಪ್ ಆಗಿದ್ದೀವಿ. ಕೋಲ್ಡ್ ಬಾದಾಮ್ ತೊಗೊಂಡಿದ್ದೀನಿ ನಾನು, ಕುಡಿತಾ ಇದ್ದೀವಿ ಈಗ. ಸೊ ಫೈನಲಿ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.